ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳ ಕಳ್ಳಾಟ ಮಾತ್ರ ನಿಲ್ತಾ ಇಲ್ಲ. ಕಾರಾಗೃಹದ ಮೇಲೆ ಮತ್ತೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಕಾರ್ಯಾಚರಣೆಯ ಸಂದರ್ಭದಲ್ಲಿ 30 ಮೊಬೈಲ್ಗಳು ಪತ್ತೆಯಾಗಿದೆ. ಪರಪ್ಪನ ಅಗ್ರಹಾರದಲ್ಲಿ SP ಅಂಶುಕುಮಾರ್, ಜೈಲರ್ ಶಿವಕುಮಾರ್ ನೇತೃತ್ವದಲ್ಲಿ ದಾಳಿಯಾಯಿತು. ಅಲೋಕ್ ಕುಮಾರ್ DG ಬಳಿಕ ಭಾರಿ ಅಲರ್ಟ್ ಆಗಿದ್ದಾರೆ. ಜೈಲಾಧಿಕಾರಿಗಳಿಗೆ 30,000 ಬಹುಮಾನವನ್ನು ಇದೀಗ ಘೋಷಣೆ ಮಾಡಲಾಗಿದೆ. ಇತ್ತೀಚೆಗಷ್ಟೇ ಈ ಪ್ರಕರಣ ದೊಡ್ಡ ಮಟ್ಟದ ಗದ್ದಲವನ್ನು ಮಾಡಿತ್ತು. ಗಾಂಜಾ ಸೇವನೆ, ಮೊಬೈಲ್ ಬಳಕೆ, ಅದಾದ ನಂತರ ರಾಜಾತಿಥ್ಯ ಪ್ರಕರಣ, ರಾಜಾರೋಷವಾಗಿ ಓಡಾಡ್ತಾ ಇದ್ದದ್ದು, ಅಲ್ಲಿಯೇ ಕೆಲ ಪದಾರ್ಥಗಳನ್ನು ಸೇವನೆ ಮಾಡ್ತಾ ಇದ್ದದ್ದು, ಸರಾಯಿಯನ್ನು ಸೇವನೆ ಮಾಡ್ತಾ ಇದ್ದದ್ದು ಎಲ್ಲವೂ ಕೂಡ ಬೆಳಕಿಗೆ ಬಂದಿತ್ತು. ಇದೀಗ ಅಲೋಕ್ ಕುಮಾರ್ ಅವರು ಕಾರಾಗೃಹ DG ಆದ ಬಳಿಕ ಒಂದು ಅಲರ್ಟನ್ನು ಇಟ್ಟಿದ್ದಾರೆ. AI ಅನ್ನು ಕೂಡ ಅಲ್ಲೇನೋ ಅಳವಡಿಕೆ ಮಾಡಬೇಕು ಅನ್ನುವಂತಹ ಪ್ರಯತ್ನದಲ್ಲಿ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಇದೀಗ ದಾಳಿಯಾಗಿದೆ. SP ಅಂಶುಕುಮಾರ್, ಜೈಲರ್ ಶಿವಕುಮಾರ್ ನೇತೃತ್ವದಲ್ಲಿ 30 ಮೊಬೈಲ್ಗಳು ಪತ್ತೆಯಾಗಿದೆ ಪರಪ್ಪನ ಅಗ್ರಹಾರದಲ್ಲಿ. ಇತ್ತೀಚೆಗಷ್ಟೇ ಸರ್ಕಾರ ಕೂಡ ಇದ್ರ ಬಗ್ಗೆ ನಾವು ಕ್ರಮ ಕೈಗೊಳ್ತೀವಿ, ಮತ್ತೊಮ್ಮೆ ಹೀಗಾಗದಂತೆ ನಾವು ನೋಡ್ಕೊಳ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಸುಪ್ರೀಂ ಕೋರ್ಟ್ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲಿನ ಅಧಿಕಾರಿಗಳಿಗೆ ಚಾಟಿ ಬೀಸಿತ್ತು. ರಾಜಾತಿಥ್ಯ ಪ್ರಕರಣಗಳು ಬಂದರೆ ಜೈಲು ಅಧಿಕಾರಿಗಳೇ ಇದಕ್ಕೆ ನೇರವಾದಂಥ ಹೊಣೆ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಇದೀಗ 30 ಮೊಬೈಲ್ಗಳು ಸಿಕ್ಕಿದೆ.